ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್, ಸ್ವಾಗತ ಸುಸ್ವಾಗತ ಅಂತ ಹೇಳಿ ಕೇಳ್ಕೊಂತ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಈಗ ಚಿತ್ರದ ಒಂದು ಟೀಸರ್ ಇದೆ, ಅದನ್ನ ಪೋಸ್ಟರ್ ಮುಖಾಂತರ ಬಿಡುಗಡೆಗೊಳಿಸ್ತಾ ಇದ್ದಾರೆ. ದಯವಿಟ್ಟು ಅದನ್ನ ತಗೊಂಡ್ ಬರ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇದೀಗ ಕಾರ್ಯಕ್ರಮದಲ್ಲಿ ಕಿಲಾಡಿ ಮೇಘ ಚಿತ್ರದ ಧ್ವನಿ ಸುರುಳಿ ಮತ್ತು ಟೀಸರ್ ಬಿಡುಗಡೆ ಸಮಾರಂಭ. ಈಗ ಮೊದಲಿಗೆ ಚಿತ್ರದ ಒಂದು ಪೋಸ್ಟರ್ ಅಂದ್ರೆ ಇದು ಟೀಸರ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಕಿಲಾಡಿ ಮೇಘ ಈ ಒಂದು ಸಿನಿಮಾದ ಒಂದು ಟೀಸರ್ ನ ಬಿಡುಗಡೆ ಮಾಡ್ತಾ ಇದ್ದಾರೆ ಪೋಸ್ಟರ್ ಮುಖಾಂತರ. ಸ್ನೇಹಿತರೆ, ಟೀಸರ್ ನ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದ್ವಿ. ನಾನು ಹೇಳಿದ ಹಾಗೆ ಚಿತ್ರ ಇನ್ನೇನು ಸ್ವಲ್ಪ ದಿನದಲ್ಲೇ ಆಗ್ತಾ ಇದೆ. ಕನ್ನಡ ಸಿನಿಮಾವನ್ನ ಕನ್ನಡ ಸಿನಿಮಾ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಎಲ್ಲಾ ಕಲಾವಿದರನ್ನ ಹರಸಿ ಹಾರೈಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮೇಘ ಬಹಳ ವಿನೂತನವಾಗಿ ವಿಶೇಷವಾಗಿ ಒಂದು ಚಿತ್ರವನ್ನ ನಿರ್ದೇಶನ ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆಗುವಂತಹ ಎಲ್ಲಾ ಅನಾಹುತಗಳು ಹೇಗ್ ನಡೀತಾ ಇದೆ, ಇದರಲ್ಲಿ ಬಹಳ ವಿಶೇಷವಾಗಿ ಹಣದ ಹಿಂದೆ ಹೋದ್ರೆ ಏನೆಲ್ಲ ಆಗತ್ತೆ ಅನ್ನೋ ಒಂದು ಆಲೋಚನೆಯನ್ನ ಇಟ್ಕೊಂಡು ಜನರಿಗೆ ಸಂದೇಶವನ್ನ ಸಾರುವಂತಹ ನಿಟ್ಟಿನಲ್ಲಿ ಈ ಒಂದು ಮಾಡಲಾಗಿದೆ. ಸಿನಿಮಾಗೆ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಶುಭವನ್ನ ಹಾರೈಸೋಣ. ಇನ್ನೇನು ಸ್ವಲ್ಪ ದಿನದಲ್ಲಿ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಒಳ್ಳೆಯದಾಗಲಿ ಅಂತ ಹೇಳಿ ಕಾರ್ಯಕ್ರಮದ ನಾವೆಲ್ಲರೂ ಹಾರೈಸೋಣ. ಧನ್ಯವಾದಗಳು ಎಲ್ಲರಿಗೂ. ದಯವಿಟ್ಟು ಈ ಒಂದು ಟೀಸರ್ ಬಗ್ಗೆ ಮಾತಾಡಬೇಕು. ಬನ್ನಿ ಗೌಡ್ರೆ. ಎಲ್ಲರಿಗೂ ನಮಸ್ಕಾರ. ಸರಳವಾಗಿದೆ, ದಯವಿಟ್ಟು ಕ್ಷಮೆಯಲ್ಲಿ. ಮೊದಲ ಪ್ರಯತ್ನ ಆಗ್ತಿರೋದ್ರಿಂದ ಕೆಲವು ಮುದ್ದುಗಳು ಇರ್ತವೆ, ಆಸುಪಾಸಾಗುತ್ತೆ. ಹಾಗಾಗಿ ಬನ್ನಿಸಿ ದಯವಿಟ್ಟು ಒಂದು ಪ್ರಚಾರ ಕೊಡಿ. ನಾನು ಯಾಕೆ ಅಂತಂದ್ರೆ ಬೈ ಬ್ಲಡ್ ಬಂದಿರ್ತಕ್ಕಂಥದ್ದು ಅಭಿನಯ ಅಂತಕ್ಕಂಥದ್ದು ಬೈ ಬ್ಲಡ್ಡಲ್ಲೇ ಬಂತು. ಏಕೆಂದರೆ ಈ ಹೂವು ಹಣ್ಣು ಸಿನಿಮಾನ ನಾನು ನೋಡಿದಾಗ ಎಂಥ ನಟರು ಇವ್ರು ಯಾಕೆ ಮೇನ್ ಸ್ಟ್ರೀಮಿಗೆ ಬರ್ತಿಲ್ಲ ಅಂತಕ್ಕಂಥದ್ದು ಬಹಳ ಕಾಡ್ತೀವಿ. ಯಾಕೆ ಕಾಡುತ್ತೆ ಅಂತ ಯೋಚಿಸುವಾಗ ನಾವು ಕಲಾವಿದರಾದಾಗ ಇನ್ನೊಬ್ಬ ಕಲಾವಿದರು ಮತ್ತು ಅವರ ತುಡಿತ ಮಿಡಿತ ಮತ್ತು ಅವರ ಸರಳ ಮತ್ತು ವಿರಳ ಎಲ್ಲ ವಿಸ್ತಾರವಾಗಿ ನಾವು ಅವಲೋಕಿಸ್ತಾ ಹೋಗ್ತೀವಿ. ಆಗ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಇವ್ರು ನಿಲ್ತಾ ಇಲ್ಲ ಇಲ್ಲಿ, ಅಥವಾ ಯಾರೋ ಬಳಕೆ ಮಾಡ್ಕೊತಿಲ್ಲ ನಾವು ಸರಿಯಾಗಿ ಅವ್ರನ್ನ. ಈ ಸಿನಿಮಾದಲ್ಲಿ ಇವರು ಒಂದು ಒಳ್ಳೆ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದ್ಭುತವಾದ ನಟರು ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಡ್ಯಾನ್ಸಿಂಗ್ ಕ್ವೀನ್ ಆಲ್ರೆಡಿ ಅವರು ಮನೆ ಮಾತಾಗಿದ್ದಾರೆ. ಕರ್ನಾಟಕದ ಮನ ಮಾತು ಆಗಲಿ, ಎಲ್ಲರ ಮನಸ್ಸುಗಳನ್ನು ಗೆಲ್ಲಿ. ಹಾಗಾಗಿ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಬೆಳೆಯುವಾಗಲೇ ನಾನು ಹೇಗೆ ಅನ್ನೋದನ್ನು ತೋರಿಸ್ಕೊಂಡು ಬರ್ತಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಮತ್ತೆ ಟೀಸರ್ ನಾನು ನೋಡಿದೆ, ಸೌಂಡ್ ಸ್ಕೇಪ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾಕೆಂದ್ರೆ ಇದರ RR ಸಿನಿಮಾಗಳು ಸಾಮಾನ್ಯಕ್ಕೆ ಸೌಂಡ್ ಸ್ಕೇಪ್ ತುಂಬ ಸಿನಿಮಾನದೇ ಸೌಂಡ್ ಅಂಡ್ ವಿಷನ್ಸ್. ವಿಷನ್ಸ್ ತಕ್ಕ ಸೌಂಡ್ ಇದ್ದಲ್ಲಿ ಆ ಸಿನಿಮಾ ಮಾತಾಡಕ್ಕೆ ಸಾಧ್ಯ ಆಗುತ್ತೆ. ಈ ಥರದ ಸಿನಿಮಾಗಳಿಗೆ ಖಂಡಿತ ಸೌಂಡ್ ತುಂಬ ಚೆನ್ನಾಗಾಗಿದೆ. ಸೊ ಹಾಗಾಗಿ ಇಂಥ ಸಿನಿಮಾಗಳು ನಿಲ್ಲಬೇಕು. ಬಟ್ ನಮ್ಮ ದೂರ ಅಂತ ಕನ್ನಡ ಸಿನಿಮಾಗಳು ಇವಾಗ ಕನ್ನಡ ಸಿನಿಮಾ ಅಂತಲ್ಲ, ಈ ದೇಶದಲ್ಲಿ ಯಾವ ಸಿನಿಮಾಗಳು ನೋಡ್ತಿಲ್ಲ ಜನ. ಯಾವುದೋ ದುರಂತರ ಆರಂಭದಿಂದಲೇ ಅದು ಪಬ್ಲಿಸಿಟಿ ತೊಗೊಳುತ್ತೆ, ನಿಲ್ಲುತ್ತೆ ಅನ್ನೋದು ಬಿಟ್ಟರೆ ಬಹುತೇಕ ಸಿನಿಮಾಗಳು ಇವಾಗ ನಿಲ್ತಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ದೌರ್ಭಾಗ್ಯನ ಅಥವಾ ದೌರ್ಬಲ್ಯನ ಈ ಥರದ ಹುಡುಕಾಟದಲ್ಲಿ ಇನ್ನೂ ಮುಂದದಲ್ಲಿ ನಾವಿನ್ನೂ ಸಿನಿಮಾ ನಿರ್ಮಾಪಕರು ನಿರ್ದೇಶಕರು ಹುಡುಕಾಟದಲ್ಲಿ ಇದ್ದೀವಿ. ಮಂಜು ನನಗೆ ತುಂಬಾ ವರ್ಷದ ಗೆಳೆಯ. ಯಾಕಂತಂದ್ರೆ 99 ನಾನು ಫಸ್ಟ್ ಸಿನಿಮಾ ಬಣ್ಣದೆಜ್ಜೆ ಸಿನಿಮಾ ಮಾಡಿದಾಗ ಆ ಸಿನಿಮಾದ ಡಬ್ಬಿಂಗ್ ಕಲಾವಿದರಾಗಿ ನನ್ನ ಸಿನಿಮಾಗೆ ಬಂದಿದ್ರು ಅವರು. ನನಗೆ ಅಲ್ಲಿಂದಲೂ ನನ್ನ ಎಲ್ಲ ಸಿನಿಮಾದಲ್ಲೂ ಆಲ್ಮೋಸ್ಟ್ ಅವರು ಡಬ್ಬಿಂಗ್ ಮಾಡಿದ್ದಾರೆ. ಅದಾದ್ಮೇಲೆ ನಾನು ಡಬ್ಬಿಂಗ್ ತರಬೇಕು ಅಂತ ಹೋರಾಟ ಮಾಡಿದಾಗ ಈ ಡಬ್ಬಿಂಗ್ ಕಲಾವಿದರೆಲ್ಲ ನನ್ನ ವಿರೋಧ ಮಾಡಿದಾಗ ಈ ತಯ ಇಲ್ಲಪ್ಪ ಹೆಂಗಾರ ಮಾಡಿ ನಾವು ಅನೇಕ ಡಬ್ಬಿಂಗ್ ಕಲಾವಿದರಿಗೆ ಬದುಕಾಗುತ್ತೆ ಅಂತ ಅದು. ಅವತ್ತು ಡಬ್ಬಿಂಗ್ ಕಲಾವಿದರು ನನ್ನ ಕರೆದಾಗ ನಮ್ಮ ಮನೆಗೆ ಕಲ್ಲು ಹೊಡೆದ್ರೆ ನಮ್ಮ ಮನೆಗೆ ಬೆಂಕಿ ಹಾಕಿದ್ರೆ ನೀರು ಬರ್ತೀಯ ಕೇಳಿ ನಮ್ಮನ್ನ ಸೇವ್ ಮಾಡೋಕ್ಕೆ ಅಂತ ಮಾತಾಡಿದಾರೆಲ್ಲ. ಈಗ 3 ಸ್ಟುಡಿಯೋ ಮಾಡ್ಕೊಂಡು ಡಬ್ಬಿಂಗ್ ಮಾಡ್ತಿದ್ದಾರೆ. ಈಗ ಫೋನ್ ಮಾಡಿ ನನಗೆ ಹೇಳ್ತಾರೆ, ನೀವು ಡಬ್ಬಿಂಗ್ ತಂದ್ರಿಂದ ನೀವು ಫ್ಲೈಟಲ್ಲಿ ಹೋಗಿ ಡಬ್ಬಿಂಗ್ ಮಾಡಿ ಬಂದಿದ್ದೀವಿ ಅಂತ ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಫ್ಲೈಟಲ್ಲಿ ಕರ್ಸ್ಕೊತಾರೆ ಈಗ ಬೇರೆ ಬೇರೆ ಊರಿಗೆ ಬಂದು ಡಬ್ಬಿಂಗ್ ಮಾಡೋದಕ್ಕೆ.
ನಮಗೆ ಮನೆ ಕಲ್ವೊಳದಾಗ ನೀನು ಬಂದು ಸೇವ್ ಮಾಡ್ತೀಯ ಅಂತ ಹೇಳಿದಂಥ ವ್ಯಕ್ತಿಗಳು ಅವ್ರಿಗೆಲ್ಲ ಒಂದು ಅದ್ಭುತವಾದ ಬದುಕನ್ನ ಕಟ್ಟಿಕೊಟ್ಟಿದೆ. ನಮ್ಮನೆ ಕಲ್ಲು ಹೊಡ್ಸ್ಕೊಂಡಿದ್ದೆ, ಬದುಕನ್ನ ಕಟ್ಕೊಂಡವ್ರು ಅವ್ರೀಗ. ಎಲ್ಲರಿಗೂ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಮಂಜು ಪ್ರಥಮ ಬಾರಿ ಕೆಲಸ ಮಾಡಿದ್ದಾರೆ. ಇವರು ಉದ್ಯೋಗವನ್ನ ಬಿಟ್ಟು ಬೇರೆ ಪ್ರವೃತ್ತಿ ಸಿನಿಮಾ ಮಾಡೋ ಒಂದು ವೃತ್ತಿನಾಗಿ ತಗೊಂಡು ಬಂದಿದ್ದಾರೆ. ಅವರು ಒಳ್ಳೆಯದಾಗಲಿ. ಆದಾಗ ಒಳ್ಳೆಯದ. ಥ್ಯಾಂಕ್ ಯು ಅಂತೇಳಿ ಹೆಸರೇ ಮಿತ್ರ, ಶತ್ರುಗಳೇ ಇಲ್ಲ ಆಗ್ತಿದ್ವಿ. ಆದರೆ ಅವರ ನಗುಮುಖ ಮತ್ತೆ ಅವರ ಬಾಂಧವ್ಯ, ಅವರ ಅಭಿನಯ, ಇವರು ಒಂದು ಸಿನಿಮಾ ನಿರ್ಮಾಣ ಮಾಡೋರು. ಎಲ್ಲ ಕಲಾವಿದರಿಗೂ ಆ ಥರದ್ದು ಥಾಟ್ಸ್ ಬರೋದು ಕಷ್ಟ. ನಿರ್ಮಾಪಕ ಅದರಲ್ಲೂ ಒಂದು ಸಪೋರ್ಟಿಂಗ್ ಕಲಾವಿದ ಬಂದು ಆ ಥರದೊಂದು ಸಿನಿಮಾನ ಆಲೋಚನೆ ಮಾಡೋದಿದೆಯಲ್ಲ, ಅದು ತನ್ನ ಹಣವನ್ನು ಇನ್ವೆಸ್ಟ್ ಮಾಡಿ ಆ ಥರದ ಆಲೋಚನೆ ಮಾಡಿ ಸಿನಿಮಾ ಮಾಡೋದಿದೆಯಲ್ಲ, ರಾಗ ಅಂತ ಒಂದು ಸಿನಿಮಾನ ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ ಸರ್. ಖಂಡಿತ ಈ ಥರದ ಸಿನಿಮಾಗಳನ್ನ ನಮ್ಮ ಕನ್ನಡ ಪ್ರೇಕ್ಷಕರು ಗೆಲ್ಲಿಸ್ಬೇಕು. ಹಾಗೇನಾಗುತ್ತೆ, ಇನ್ನೊಂದಷ್ಟು ಈ ಥರದ್ದು ಇನ್ನೊಂದು ಪ್ರಯೋಗಾತ್ಮಕ ಸಿನಿಮಾಗಳು ಕನ್ನಡದಲ್ಲಿ ಇದೇ ಸಿನಿಮಾ ತಮಿಳ್ನಾಡು ಮಲಯಾಳಮಲ್ಲೋ ಬಂದಿದ್ರೆ ಇದೇ ಚಪ್ಪಾಳೆ ಹಾಕಿ 4 ಸರಿ ಒಂದು ಸಿನಿಮಾ ನೋಡಬೇಕು, ಎಂಥ ಸಿನಿಮಾ ಮಾಡಿದ್ದಾರೆ ಅಂತ. ಕನ್ನಡದಲ್ಲಿ ಯಾಕೆ ಈ ಥರದ ಸಿನಿಮಾಗಳು ಬಂದಾಗ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಇಲ್ಲಿ ಕನ್ನಡದಲ್ಲಿ ಕಡಿಮೆ ಇಲ್ಲ ಅಂತಕ್ಕಂಥದ್ದು ತೋರಿಸ್ಕೊಡೋದಕ್ಕೋಸ್ಕರ ಒಂದು ಹೊಸ ಪ್ರಯತ್ನಗಳನ್ನ ಮಾಡಿ ಸಿನಿಮಾ ಮಾಡ್ತಾರೆ. ಈ ಥರದ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ನಾವೆಲ್ಲ. ಅದು ಯಾಕೆಂತ ಗೊತ್ತಾಗ್ತಿಲ್ಲ. ಅದ್ಭುತವಾದ ನಟ. ಮತ್ತೆ ಆ ಸಿನಿಮಾದಲ್ಲಂತೂ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರು. ಯಾಕೆಂದ್ರೆ ಕಾಮಿಡಿ ಆರ್ಟಿಸ್ಟ್ ಆದ್ರೂ ಕೂಡ ಆ ಜಾನರ್ನ ಬಿಟ್ಟು ಬೇರೆ ಜಾನರ್ನ ಸಿನಿಮಾಗಳನ್ನ ಮಾಡೋದು ಅಷ್ಟು ಸುಲಭ ಅಲ್ಲ. ಅಥವಾ ಯಾರು ಒಗ್ಗಿಕೊಳ್ಳೋದು ಮತ್ತೆ ಒಪ್ಕೊಳ್ಳೋದು ತುಂಬಾ ವ್ಯತ್ಯಾಸಗಳಿದೆ. ಅದು ಒಗ್ಗಿಕೊಂಡು ಒಪ್ಪಿಕೊಂಡು ನಿರ್ಮಾಣ ಮಾಡಿ ಕಾಸು ಹಾಕಿ ಸಿನಿಮಾ ಮಾಡಿ ಒಂದು ಆತ್ಮತೃಪ್ತಿ ಅಂತೂ ಇದೆ. ಒಂದು ಒಳ್ಳೆ ಪ್ರಯತ್ನ ಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಅಂತ. ಆ ಥರದ ನಟ. ಈ ಥರದ ಪ್ರಯತ್ನಗಳು ನಿಮ್ಮ ಹತ್ರ ಇನ್ನೂ ನಡೀತಾ ಇದೆ ಸರ್. ಕನ್ನಡ ಚಿತ್ರಗಳಿಗೆ ಬೇಕಾಗುತ್ತೆ. ಥ್ಯಾಂಕ್ ಯು. ಎಲ್ಲ ಹಿರಿಯರಿಗೂ ನಮಸ್ಕಾರ, ಎಲ್ಲ ಮಿತ್ರರಿಗೂ ನಮಸ್ಕಾರ. ಈ ಒಂದು ಪ್ರಸ್ತಾವನೆ ಆಯಿತು. ಶಂಕರ ಅಶ್ವಥ್ ಅವರು ಬಹಳ ಹಿಂದೆಯಿಂದಲೇ ನೋಡಿದ್ದೀನಿ. ಅವರು ಬೆಳಿಬೇಕಾದ ಎತ್ತರಕ್ಕೆ ಯಾಕೆ ಬೆಳೀಲಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅಂತ. ಇದರಲ್ಲಿ ಯಾರನ್ನೂ ನಿಂದಿಸಿ ಏನೂ ಪ್ರಯೋಜನ ಇಲ್ಲ. ಅಧ್ಯಕ್ಷರವರು ಹೇಳಿದ್ರು, ಅವರು ಮಾತಲ್ಲೇ ಹೇಳ್ತಾ ಇದ್ರು, ಅದನ್ನು ಕೇಳಿಸ್ಕೊಳ್ತಾ ಇದ್ದೆ. ಒಂದೆರಡು ಪದ ಹೇಳಿದ್ರು, ಇದು ದೌರ್ಭಾಗ್ಯನೋ ದೌರ್ಬಲ್ಯನೋ ಅಂತ. ಇದು ಮನುಷ್ಯನ ಮಿತಿ ಮೀರಿದಂಥದ್ದು. ಅದು ನಾವು ಒಳ್ಳೆ ಚಿತ್ರಗಳು ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತ ಎಲ್ಲರೂ ಮಾಡ್ತೀವಿ. ಆದರೆ ಅದರ ಫಲಿತಾಂಶ ನಮ್ಮ ಕೈಲಿಲ್ಲ. ಇದು ಬಹಳ ವರ್ಷಗಳ ಹಿಂದೆನೇ ನನ್ನ ತಂದೆ ನನಗೆ ಹೇಳಿದ ಮಾತು. ಹಾಗಾಗಿ ನಾನು ಯಾರನ್ನೂ ಏನೂ ನೆನೆಸಲ್ಲ. ನನ್ನ ಹಣೆ ಬರೋಕ್ಕೆ ನಾನೇ ಹೊಣೆ. ನಾನೇ ಬೇಕು, ನಾನೇ ಮಾಡಬೇಕು ಅಂತಿದ್ರೆ ಅದನ್ನು ನನಗೆ ದಕ್ಕತ್ತೆ ಅನ್ನೋದು ಹಿಂದೆನೇ ನನ್ನ ತಂದೆನೂ ನನಗೆ ಹೇಳಿದ್ದ. ಹಾಗಾಗಿ ಬಹಳ ವರ್ಷಗಳಿಂದ ಈ ಚಿತ್ರನ ನಮ್ಮ ಸುಕುಮಾರ್ ಅವರು ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಡಿದ್ದೆ. ನಮ್ಮ ನಿರ್ದೇಶಕರವ್ರಿಗೆ ಅದು ಹೇಗೆ ನಾನು ಬೇಕು ಅಂತ ಅನ್ನೋಷ್ಟು ಗೊತ್ತಿಲ್ಲ ನನಗೆ. ಕೊನೆಗೆ ನನ್ನ ಕರೆದು ನನಗೊಂದು ರೋಲ್ ಕೊಟ್ಟು ನಾನು ನಿಜವಾಗಲೂ ಅನುಭವಿಸಿದಂತಹ ಕೆಲವು ಕ್ಷಣಗಳಿತ್ತು. ಹಾಗಾಗಿ ಅದರಲ್ಲೂ ಒಂದು ಹಾಡು, ಆ ಹಾಡು ಕೇಳಿದ್ರೆ ಸಾಕು ನನ್ನನ್ನು ನಾನೇ ಮರಿತೀನಿ. ಅಂತಹ ಒಂದು ಹಾಡು ನನ್ನಂತಹ ಒಬ್ಬ ಪೋಷಕ ನಟನಿಗೆ ಅದು ಆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವರಿಗೆ ಚಿರಋಣಿ ಅಂತ ಹೇಳ್ತೀನಿ. ಬಹಳ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲರೂ ಕಷ್ಟಪಟ್ಟೆ ಮಾಡೋದು, ಸುಲಭವಾಗಿ ಯಾರು ಏನೂ ಮಾಡೋಕ್ಕಾಗಲ್ಲ. ಒಳ್ಳೇದಾಗಲಿ ಅಂತ ಹರಿಸ್ತೀನಿ. ಯಾಕೆ ಅಂತಂದರೆ ನನಗೆ ಗೌರವ ಕೊಟ್ಟರು, ಅವಕಾಶ ಕೊಟ್ಟರು. ಹಾಗೆ ನಮ್ಮ ಮಾಧ್ಯಮದಲ್ಲಿ ಇಲ್ಲೊಬ್ಬರು ಇದ್ದಾರೆ, ಅವ್ರು ಯಾರು ಅಂತ ನಾನು ಹೇಳದೆ ಹೋದ್ರು ಅವ್ರಿಗೆ ಗೊತ್ತಾಗುತ್ತೆ. ಅವರು ಈ ನನಗೆ ಗೌರವ ಹೇಗೆ ಕೊಡಿಸ್ಬೇಕು ಅಥವಾ ಕೊಟ್ಟರು ಅನ್ನೋದನ್ನು ಅವರು ಸಾಕ್ಷಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನಮಗೆ ಗೌರವ ಕೊಟ್ಟು, ಅವಕಾಶ ಕೊಟ್ಟು, ಪ್ರೀತಿ ಕೊಟ್ಟರೆ ಸಾಕು. ಹಾಗಿದ್ದು ಪರಮಾತ್ಮ ಸೇರಿತು. ಎಲ್ಲರೂ ಒಳ್ಳೇದಾಗಲಿ. ಸಿನಿಮಾ ಪಾತ್ರದ ಬಗ್ಗೆ ಸರ್, ನಿಮ್ಮ ಪಾತ್ರ ಏನು? ಈಗ ನಾನು ನೋಡಿದ ತಕ್ಷಣ ಏನು ಅನಿಸುತ್ತೆ ಜನಗಳಿಗೆ, ನಾನು ಪುರೋಹಿತ, ಜ್ಯೋತಿಷ್ಯ ಶಾಸ್ತ್ರ ಪಾಂಡಿತ್ಯ ಇರೋದು. ಒಂದು ವಿಷಯ ಹೇಳ್ತೀನಿ, ಅದು ವಿವಾದಕ್ಕೂ ಒಳಗಾಗಬಹುದು ಅಂತಹ ವಿಷಯನ ಹೇಳ್ತೀನಿ. ಯಾಕೆಂದ್ರೆ ಈಗ ಬರ್ತಾ ನನಗೆ ಬಿಡ್ತದೆ. ಸರ್ವೇ ಜನಾನು ಸುಖಿನೋ ಭವಂತು ಅಂತ ನಾವು ಹೇಳ್ತೀವಿ. ಅಂದ್ರೆ ಈ ಸಂಸ್ಕಾರ ಸಂಪ್ರದಾಯ ಇಟ್ಕೊಂಡು ಸಕಲ ಜೀವರಾಶಿಗಳು ಸುಖವಾಗಿರಲಿ ಅಂತ ನಾವು ಆಶಿಸ್ತೀವಿ, ಆಶೀರ್ವಾದ ಮಾಡ್ತೀವಿ.
ಆದರೆ ಸಕಲ ಜೀವರಾಶಿಗಳು ಸುಖವಾಗಿ ಇರುವುದಕ್ಕೆ ಈ ಮನುಷ್ಯ ಬಿಡ್ತಾನೆ. ಹಾಗೆ ಅದನ್ನು ಮೂಲವಾಗಿ ಇಟ್ಕೊಂಡು ಹೇಳೋದಾಗಿದ್ದರೆ, ಯಾವುದೋ ಒಂದು ಜೀವ ಒಂದು ತುಳಿತಕ್ಕೆ ಒಳಗಾಗಿರುತ್ತೆ, ಆ ಜೀವನ ರಕ್ಷಣೆ ಮಾಡೋದಕ್ಕೆ ಈ ವೇಷಧಾರಿ ಬರ್ತಾರೆ. ಅದನ್ನು ನಾನು ನಿಮಗೆ ಹೇಳ್ತೀನಿ, ಅಂತಹ ಒಂದು ಪಾತ್ರ. ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಬಹಳ ಸಂತೋಷ. ನಾನು ಶುಭ ಹಾರೈಸುವುದಷ್ಟೇ ಮಾಡಬಲ್ಲೆ, ಯಾಕಂದರೆ ತುಂಬ ಗಂಧ ಮಾತ್ರ ಬೆಳ್ಳಕ್ಕಾಗಿದೆ. ನಾನಿನ್ನೂ ಕೂಡ ಚಿರ ಯುವಕ, ಇನ್ನೂ ಸಣ್ಣ ಹುಡುಗ. ಸಿನಿಮಾ ರಂಗದಲ್ಲಿ ಸಾಕಷ್ಟು ಕಲಿಯೋದಿದೆ. ಇಂಥ ಹಿರಿಯರ ಮಧ್ಯದಲ್ಲಿ ಕಿರಿಯನಾಗಿ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಸುಕುಮಾರ್ ಸರ್ಗೆ ನಾನು ಶುಭಾಶಯಗಳನ್ನು ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಸುಲೋಚನಾ ಪ್ರೊಡಕ್ಷನ್ ಕನ್ನಡ ಚಿತ್ರರಂಗಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಹಿರಿಯ ಕಲಾವಿದರಿಗೆ, ಕಿರಿಯ ಕಲಾವಿದರಿಗೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ಪೊಲೀಸ್ ವೃತ್ತಿಯಲ್ಲಿ ನಿಂತ್ಕೊಂಡು ಅಲ್ಲಿ ಸಾಕಷ್ಟು ವಿಷಯಗಳನ್ನು, ಕ್ರೈಮು, ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ತಿಳಿದು ಕೂಡ ಚಿತ್ರರಂಗದ ಮೇಲೆ ಆಸಕ್ತಿ ಇಟ್ಟು ಒಂದು ಹೊಸ ಸಂದೇಶವನ್ನು ಕೊಡೋ ರೀತಿಯಲ್ಲಿ ಒಂದು ಹೊಸ ಪ್ರತಿಭೆ, ಅಂದರೆ ಆಲ್ರೆಡಿ ಟಿವಿ ಜಗತ್ತಲ್ಲಿ ಮನೆ ಮಾತಾಗಿರುವಂಥ ಒಬ್ಬ ಕಲಾವಿದೆಯನ್ನು ಕರೆದಿ ಅವರನ್ನ ಮುಖ್ಯ ಭೂಮಿಕೆಯಲ್ಲಿ ಕಿಲಾಡಿ ಮೇಘ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಮಾಡಿದ್ವಿ. ಹಿರಿಯ ಕಲಾವಿದರನ್ನು ಕೂಡ ಬಳಸ್ಕೊಂಡಿದ್ವಿ. ಬಹಳ ಖುಷಿ ಆಗುತ್ತೆ. ಕೆಲಸ ಇಲ್ಲದೆ ಕೆಲಸ ಬೇರೆ ಬೇರೆ ಕೆಲಸಗಳು, ಅವ್ರು ಸಾಕು ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ, ನಾನು ಕೂಡ ಬೇರೆ ಕೆಲಸ ಮಾಡ್ತೀನಿ. ಆದರೆ ಸಂಜೆ ಎಲ್ಲ ಮುಗಿಸಿ ದಿಂಬಿಗೆ ತಲೆ ಕೊಟ್ಟಾಗ ಇವತ್ತು ಬಣ್ಣ ಹಚ್ಚಿಲ್ವಲ್ಲ ಅನ್ನೋದು ಕೊರಗು ಖಂಡಿತ ಕಲಾವಿದರಿಗೆ ಇದ್ದೇ ಇರುತ್ತೆ. ಸತತೊಂದು 8 ವರ್ಷ ಅದನ್ನು ಅನುಭವಿಸ್ತೀವಿ. ಅದಾದರೆ ನಮಗೆ ನಾವೇ ಇಲ್ಲಿ ಯಾರನ್ನೂ ಹೀರೋ ಮಾಡಲ್ಲ, ನಮಗೆ ನಾವೇ ಹೀರೋ ಆಗಬೇಕು ಅಂತ ರೆಡಿಯಾಗಿ ನಾವು ಮತ್ತೆ ಪಡೆದಿಡುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಕಿಲಾಡಿ ಬೇಗ ಒಳ್ಳೆ ಪ್ರಯತ್ನ ಆಗಲಿ. ನಾವು ಯಾವ ಸಿನಿಮಾನು ನಾವು ಈಗ ಜಡ್ಜ್ ಮಾಡೋಕ್ಕಾಗಲ್ಲ. ಈಗ ಹೊಸ ಅಲೆಯ ಚಿತ್ರಗಳು ಬರ್ತಾ ಇದೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ, ಟೀಸರ್ ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳೋಲ್ಲ, ಅದು ಚೆನ್ನಾಗಿಲ್ಲ ಅಂತಲೂ ನಾನು ಹೇಳಲ್ಲ. ಯಾಕಂದ್ರೆ ಈಗಿನ ಆಯಾಮದಲ್ಲಿ ನಿರ್ದೇಶಕರು ಕಂಡಂತ ಕನಸನ್ನ ಅವರು ಒಂದು ತುಣುಕಾಗಿ ತೋರಿಸಿದ್ದಾರೆ. ಸಂಪೂರ್ಣ ಚಿತ್ರ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ನಿರ್ದೇಶಕರಿಗೆ ಒಳ್ಳೆಯದಾಗಲಿ. ಕಂಠದಾನ ಕಲಾವಿದರಾಗಿ ದೊಡ್ಡ ನಿರ್ದೇಶಕರಾಗಿ ಪ್ರಮೋಷನ್ ತಗೊಂಡಿದ್ದೀರಿ, ಶುಭವನ್ನು ಕೋರ್ತಾ ಇದ್ದೀನಿ. ವಿಶೇಷವಾಗಿ ನಿರ್ಮಾಪಕರಿಗೆ ಯಶಸ್ವಿ ಆಗಲಿ. ಕೃಷ್ಣೇಗೌಡರಂತ ಲೀಡರ್, ಹೋರಾಟಗಾರರು, ಕಲಾವಿದರ ಪರವಾಗಿ, ಕನ್ನಡ ನಿರ್ಮಾಪಕರ ಪರವಾಗಿ ಹೋರಾಟ ಮಾಡ್ತಾ ಇರುವಂಥ ಕೃಷ್ಣೇಗೌಡರ ಜೊತೆ ವೇದಿಕೆ ಹಂಚಿಕೊಂಡಿದ್ದು ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ. ನಾನು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ಕಿಲಾಡಿ ಬೇಗ ಚಿತ್ರವನ್ನು ನೀವೆಲ್ಲರೂ ಕೂಡ ವೀಕ್ಷಿಸಿ, ಅವರಿಗೆ ಸಪೋರ್ಟ್ ಮಾಡಿ. ಸುಕುಮಾರ್ ಅವರಿಗೆ ಮತ್ತಷ್ಟು ಕಲಾವಿದರಿಗೆ ಅವಕಾಶ ಕೊಡುವಂಥ ಪ್ರೋತ್ಸಾಹ ಇರಲಿ. ಒಂದು ಸಿನಿಮಾ ಸೋತ್ರೆ ಮತ್ತೆ ಈ ಕಡೆ ಯಾರು ಬರಲ್ಲ. ಅದು ಹಾಕಿರೋ ಬಂಡವಾಳ ವಾಪಸ್ ಬರದೇ ಇದ್ರೆ ಸಾಕಪ್ಪ ಸಿನಿಮಾ ಸಹವಾಸ ಅಂತ ಕೇಳಿ ಕೇಳಿ ಸಾಕಾಗಿದೆ. ಸಾರು ಹೇಳ್ತಾ ಇದ್ರು, ಒಳ್ಳೊಳ್ಳೆ ಸಿನಿಮಾಗೆ ಜನನೇ ಬರ್ತಾ ಇಲ್ಲ, ಗಂಟೆ ಸಿನಿಮಾಗೆ ಜನ ಬರ್ತಾ ಇಲ್ಲ. ಯಾಕಂದ್ರೆ ಜನರನ್ನ ಅಟ್ರಾಕ್ಟ್ ಮಾಡುವಂಥ ಸಿನಿಮಾಗಳು ಬರಬೇಕಾಗಿದೆ, ಜನರನ್ನ ಅಟ್ರಾಕ್ಟ್ ಮಾಡೋ ಸಿನಿಮಾಗಳು ಬೇಕಾಗಿದೆ. ಸರ್ ನನಗೆ ಶುಭವನ್ನು ಕೋರಿದ್ರು, ಒಳ್ಳೊಳ್ಳೆ ಪ್ರಯತ್ನ ಸಿನಿಮಾ ಬರಲಿ ಅಂತ. ಬರುವ ವರ್ಷ ಇಷ್ಟೊತ್ತಿಗೆ ಸ್ಪರ್ಶ ಅನ್ನೋ ಒಂದು ವಿಶೇಷವಾದ ಚಿತ್ರದ ಮೂಲಕ ನಾನು ನಿರ್ಮಾಣ ಸಂಸ್ಥೆಯಿಂದ ಚಿತ್ರಕಥೆ ಮತ್ತು ಕತೆ ನಾನೇ ಬರೆದು ನಿರ್ದೇಶನ ನನ್ನ ಸ್ನೇಹಿತರ ಕೈಲಿ ಮಾಡಿಸ್ತಾ ಇದ್ದೀವಿ. ಈಗಾಗಲೇ ಪ್ರೀ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ. ಸದ್ಯದಲ್ಲೇ ಅದನ್ನು ತೆರೆಗೆ ತರ್ತೀವಿ. ಈ ಚಿತ್ರಕ್ಕೆ ಶುಭವನ್ನು ಕೋರ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ. ಮೊದಲನೇದಾಗಿ ನನಗೆ ಇಂಥ ಒಂದು ಅದ್ಭುತವಾದಂತಹ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ ಸುಕುಮಾರ್ ಸರ್ಗೆ, ಹಾಗೆ ನಮ್ಮ ನಿರ್ದೇಶಕರಾದಂತಹ ಮಂಜುನಾಥ್ ಸರ್ ಮತ್ತು ರಾಜೇಶ್ ರಾಜ್ ಸರ್ಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆ ಅಂತಂದರೆ ಹಿರಿಯ ಕಲಾವಿದರ ಜೊತೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲನೇ ನಾನು ಏನು ಹೇಳ್ತೀನಿ ಅಂತಂದರೆ, ನಾನು ಬಂದು ಇಲ್ಲಿ ನಿಲ್ಲೋದಕ್ಕೆ ಕಾರಣ, ದೊಡ್ಡ ದೊಡ್ಡ ಆ್ಯಕ್ಟ್ರೆಸರ ಜೊತೆ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ಕಾರಣ ಅದು ನನ್ನ ಮಾವ. ನಾನು ಏನೇ ನನ್ನನ್ನು 4 ಜನ ಕರೆದು, ಓ ನೀನು ಮಹಾಲಕ್ಷ್ಮಿ ಅಲ್ವಾ, ನೀನು DKD ಡ್ರಾಮಾ ಜೂನಿಯರ್ಸಲ್ಲಿ ಮಾಡಿದ್ಯಾ ಅಂತ ಕರೆದು ಗುರುತಿಸೋದಕ್ಕೆ ಕಾರಣ ಅದು ನನ್ನ ಮಾವ. ಅವರು ನನ್ನ ಬೆನ್ನೆಲುಬಾಗಿದ್ದಾರೆ. ಅವ್ರಿಗೆ, ನನ್ನ ಕುಟುಂಬಸ್ಥರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಸಿನಿಮಾ ಕಿಲಾಡಿ ಮೇಘ ಒಳ್ಳೆ ಯಶಸ್ಸನ್ನು ಕಾಣುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.
ಈ ಚಿತ್ರ ಮೊದಲು ಪ್ರಾರಂಭ ಮಾಡಿರೋದು ನಮ್ಮ ರಾಜೇಶ್ ರಾಜು ಅಂತ ಡೈರೆಕ್ಟರ್ ಆಗಿದ್ರು. ಅವರು ಕಾರಣಾಂತರದಿಂದ ಪಾಪ ಅವ್ರಿಗೂ ಕೆಲವೊಂದು ಕೆಲಸ ಇತ್ತು, ಚೆನ್ನೈನಿಂದ ಬಂದು ಅವರು ನಿರ್ದೇಶನ ಮಾಡಿದ್ರು. ಚೆನ್ನೈನಲ್ಲೇ ನಿರ್ದೇಶನ ಮಾಡ್ತಾ ಇದ್ರು. ಅಲ್ಲಿಂದ ಇಲ್ಲಿಗೆ ಕನ್ನಡಕ್ಕೆ ಬಂತು. ಕನ್ನಡದಲ್ಲಿ ಒಂದಷ್ಟು ಕರ್ನಾಟಕಕ್ಕೆ ಬಂದ್ಬಿಟ್ಟು ಇಲ್ಲೊಂದಷ್ಟು ಜಾಗಗಳಲ್ಲಿ ಶೂಟಿಂಗ್ ಮಾಡಿದ್ರು. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಏನೋ ಕಾರಣಾಂತರದಿಂದ ಅವ್ರು ಊರಿಗೆ ಹೋಗ್ಬೇಕಾಯ್ತು. ಚೆನ್ನೈಗೆ ಹೋಗಕ್ಕೆ ಕಾರಣ ಇದ್ರಿಂದ ಅವ್ರಿಗೆ ಮತ್ತೆ ವಾಪಸ್ ಬರೋಕ್ಕಾಗಿಲ್ಲ. ಅದರಿಂದ ಸುಕುಮಾರ್ ಅವ್ರಿಗೆ ಸ್ವಲ್ಪ ತೊಂದರೆ ಆಯಿತು. ತೊಂದರೆ ಆಗಿದ್ದರಿಂದ ಕೊನೆಗೆ ಅವ್ರು ಹೇಳಿದ್ರು, ರಾಜೇಶ್ ಅವ್ರು ಬರೋಕೆ ಆಗ್ತಾ ಇಲ್ಲ, ಸ್ವಲ್ಪ ಮುಂದುವರಿಸಿ ಚಿತ್ರವನ್ನು ಕಂಪ್ಲೀಟ್ ಮಾಡ್ಕೊಡಿ ಅಂತ ಕೇಳಿದ್ರು. ಆವಾಗ ನನಗೇನು ಗೊತ್ತಿಲ್ಲ, ನಾನು ಬರೀ ಅಸೋಸಿಯೇಟ್ ವರ್ಕ್ ಮಾಡಿದ್ದೀನಪ್ಪ, ನನಗೆ ನಿರ್ದೇಶನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ, ಈಗ 40 ವರ್ಷದಿಂದ ನೀನು ಸಿನಿಮಾ ರಂಗದಲ್ಲಿ ಇದೆಯಲ್ಲ, ನಿನ್ಗೆ ಅನುಭವಗಳೇನಿಲ್ವಾ, ಅದಿರುತ್ತೆ ನೋಡು ಅಂತೇಳಿ ಕೂತ್ಕೊಂಡು ಇಡೀ ಸಿನಿಮಾ ತೋರಿಸಿದ್ರು. ಅವ್ರು ಮಾಡಿರೋಂಥ ಕಥೆಗಳನ್ನೆಲ್ಲ ತೋರಿಸಿದ್ರು. ಕತೆ ನೋಡ್ಕೊಂಡೆ. ಇವ್ರು ಮಾಡೋದು ಬಿಟ್ಟದ್ರಲ್ಲಿ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅದಕ್ಕೊಂದಷ್ಟು ಕಥೆಗಳನ್ನು ಸೇರಿಸಿ, ಒಂದು ಸಾಂಗ್ಗಳನ್ನು ಸೇರಿಸಿ, ಒಂದಷ್ಟು ಫೈಟ್ ಸೇರಿಸಿ, ಎಲ್ಲ ಸೇರಿಸಿ ಒಂದು ಚಿತ್ರನ ಕೊನೆಗೆ ಈ ಹಂತಕ್ಕೆ ಅಂದ್ರೆ ಕೊನೆ ಹಂತಕ್ಕೆ ಚಿತ್ರನ ತಗೊಂಡ್ಬಂದು ನಿರ್ದೇಶನ ಮಾಡಿ ನಿಲ್ಲಿಸಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ಈ ಚಿತ್ರಕ್ಕಿರಲಿ ಅಂತ ಕೇಳ್ಕೊಳ್ತಾರೆ. ಪ್ರೇಕ್ಷಕರೆಲ್ಲರೂ ಕೇಳ್ಕೊಳ್ಳೋದಷ್ಟೇ, ಈ ಚಿತ್ರನ ಯಶಸ್ವಿ ಮಾಡ್ಕೊಡಿ ಅಂತೇಳಿ. ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ, ಆ ಚಿತ್ರದಿಂದ ನಿರ್ಮಾಪಕರು ಬೆಳಗ್ಗೆ ಅಂತ ಹೇಳಿ ಕೇಳ್ಕೊತೀನಿ. ಈ ಚಿತ್ರಕ್ಕೆ ನಿರ್ದೇಶನ ಮಾಡೋಕೆ ಅವಕಾಶ ಕೊಟ್ಟಂತ ಸುಕುಮಾರ್ ಸರ್ಗೆ ನಾನು ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ 40 ವರ್ಷದ ಗೆಳೆಯ ನಾನು. ಅವರು ಡ್ಯಾನ್ಸರ್ಸ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಆದ್ವಿ ಸರ್. ಚಿಕ್ಕ ಪುಟ್ಟ ಪಾತ್ರ ಮಾಡ್ಕೊತಿದ್ವಿ, ಹಾಗೆ ಡ್ಯಾನ್ಸರ್ಸ್ ಆಗಿ ಸಿನಿಮಾಗೆ ಎಂಟ್ರಿ ಆದ್ವಿ. ಹಾಗೆ ನಾನು ಪಾತ್ರಗಳನ್ನು ಮಾಡ್ತಾ ಹಾಗೆ ಡಬ್ಬಿಗೆ ಇದಕ್ಕೆ ಎಂಟ್ರಿ ಆದೆ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದ್ರು. ಆಮೇಲೆ ಅವ್ರು ರಿಟೈರ್ಡ್ ಆಗಿ ಬಂದ್ಮೇಲೆ ಮತ್ತೆ ನಾವು ಒಂದಾದ್ಮೇಲೆ ಕೊನೆಗೆ ನಮ್ಗೊಂದು ಚಿತ್ರಕ್ಕೆ ನಿರ್ದೇಶನ ಮಾಡೋಂಥ ಅವಕಾಶನ ಕೊಟ್ಟರು. ಅದು ರಾಜೇಶ್ ಪುಸ್ತಕ ಮಾಡಿದ್ರು. ಆ ನಂತರದಲ್ಲಿ ನಾವು ಕಾರಣಾಂತರವನ್ನು ಮಾಡೋಕ್ಕಾಗದೇ ಇರೋ ಕಾರಣದಿಂದ ನಾನು ಅದನ್ನು ಕಂಟಿನ್ಯೂ ಮಾಡಿ ಚಿತ್ರನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಸದ್ಯದಲ್ಲೇ ಇನ್ನೊಂದು ಮುಂದಿನ ತಿಂಗಳಲ್ಲಿ ನಮ್ಮ ಚಿತ್ರ ಬಿಡುಗಡೆಗೆ ಬರುತ್ತೆ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ, ಹಾರೈಕೆ ಎಲ್ಲರೂ ಇರಬೇಕು ಅಂತ ಕೇಳ್ಬೋದು. ಧನ್ಯವಾದಗಳು. ಸಿನಿಮಾ ಕಂಟೆಂಟ್ ಇವತ್ತು ಸಿನಿಮಾದ ನಿರ್ದೇಶಕರು ಹೌದು, ಅವರಿಗೂ ಕೂಡ ಸಿನಿಮಾ ಹೌದು. ಸರ್ ಕಂಟೆಂಟ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದು ಹಾರರ್ ಸಿನಿಮಾನೇ ಏನಂತಂದ್ರೆ ಮಾತಾಡ್ತಾರೆ ಸರ್ ಅದ್ರ ಬಗ್ಗೆ. ನಮಸ್ಕಾರ. ಬಗ್ಗೆ ಈಗ ಯಾವುದು ಹೇಳಕ್ ಇಷ್ಟಪಡಲ್ಲ. ಮತ್ತೇನು ಬರೀಬೇಕು? ನೀವು ಬರಿಬೇಕಾಗಿರೋದು ಹಣಕ್ಕಾಗಿ ಹೆಣ ಆದ್ರು ಅಂತ ಬರ್ಬೇಕು. ಹಣದ ಆಸೆಗೋಸ್ಕರ ಹೆಣ ಆದ್ರು ಅಂತ. ಇರೋ ಸತ್ಯ ಏನಂದ್ರೆ, ಈ ಪಿಕ್ಚರ್ ಅಲ್ಲಿ ನಾನು ಒಬ್ಬ ಕಲಾವಿದನಾಗಿ ಆಕ್ಟ್ ಮಾಡಕ್ ಹೋದವನು. ರಾಜೇಶ್ ರಾಜ ಅನ್ನೋರು ಒಂದು ಡೈರೆಕ್ಟರ್ ಆಗಿದ್ರಲ್ಲಿ. ಆಕ್ಟ್ ಮಾಡೋದು ಹೋದವ್ರನ್ನ, ನನ್ನ ಹಣೆ ಬಾರನ್ನ ಚೇಂಜ್ ಮಾಡಿದವ್ರು ಅವರು. ವಿಧಿ ಇಲ್ಲದೆ ಪ್ರೊಡ್ಯೂಸರ್ ಆದೆ. ಕೆಲವು ಕಾರಣಾಂತರದಿಂದ ಅವರು ಹೊರಗಡೆ ಹೋದ ನಂತರ ನನ್ನ ಗೆಳೆಯನಾದ ಮಂಜುನಾಥ್ ಅವ್ರಿಗೆ ನನ್ನ ಕಷ್ಟ ಸುಖಗಳನ್ನ ಹೇಳಿ, ನಾವಿಬ್ರು ಹೇಳ್ಬೇಕಂದ್ರೆ ಡ್ಯಾನ್ಸರ್ಸ್ಗಳಾಗಿ ಚೈತ್ರದ ಪ್ರೇಮಾಂಜಲಿ ಸುಮಾರು ಪಿಕ್ಚರ್ಗಳೆಲ್ಲ ಆಡಿ, ಮತ್ತೆ ನಾನು ಪೊಲೀಸ್ ಇಲಾಖೆಗೆ ಹೋಗಿ ರಿಟೈರ್ಡ್ ಆದ್ಮೇಲೆ ಸುಮ್ಮನೆ ಇದ್ರೆ ಕಾಯಿಲೆ ಬಿದ್ದು ಸಾಯ್ತೀನಿ ಅಂದ್ಬಿಟ್ಟು ಮತ್ತೆ ಇದಕ್ಕೆ ಬಂದೆ. ಹೀಗಾಗಿ ಆಕ್ಟಿವ್ ಆಗಿರ್ಬೇಕು ಅನ್ನೋ ಆಸೆಗೋಸ್ಕರ ಓಡ್ ಬಂದು ನನ್ನ ಗೆಳೆಯನ ಹತ್ರ ಸೇರಿದೆ. ನನ್ನ ಕಷ್ಟಗಳನ್ನೆಲ್ಲ ಹೇಳಿದೆ. ಆತ ಇವತ್ತು ನನ್ಗೆ ಇಂಥ ಒಂದು ಸ್ಥಾನ ನೀಡಿಲ್ಲ. ನಾನು ಮಂಜುನಾಥನ್ನ ಯಾವತ್ತೂ ಮರೆಯಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಹಂಗೆ ನಮ್ಮ ಸ್ನೇಹಿತರು ಏನೋ ಮಾತಾಡ್ಬೇಕಂತ ಹೇಳ್ತಾ ಇದ್ದಾರೆ. ನಾವಿವರೆಲ್ಲ ಒಂದೇ ಬ್ಯಾಚ್ಮೆಂಟು ಪೊಲೀಸವರು. ಎಲ್ರಿಗೂ ನಮಸ್ಕಾರ. ನಾನು ಸ್ವಲ್ಪ ಸ್ಪೀಡಲ್ಲಿ ಮಾತಾಡ್ತೀನಿ, ದಯವಿಟ್ಟು ಯಾರು ಅಪಾರ್ಥ ಮಾಡ್ತಬೇಡಿ. ನಾವು ಇವರೆಲ್ಲ ಒಂದೇ ಬ್ಯಾಚು. ಇಲ್ಲೇ ಬ್ಯಾಡಳಿ ಪಿಟಿಸಲ್ಲಿ ತರಬೇತಿ ಮಾಡ್ತಿದ್ದೆವು. ನಾವು 4 ರೌಂಡ್ ನೋಡಿದ್ರೆ ಇವರು ಒಂದೇ ರೌಂಡು ಅಲ್ಲೇ ಡ್ಯಾನ್ಸ್ ಮಾಡೋರು. ನಾವು 4 ರೌಂಡು, 1 ರೌಂಡ್ಗೆ 1 ಕಿಲೋಮೀಟ್ರು. ನಾವು 4 ರೌಂಡ್ ನೋಡ್ತಿದ್ದೋ, ಇವರು ಒಂದೇ ರೌಂಡ್ ನೋಡ್ತಿದ್ದು ರನ್ನಿಂಗು. ಅಲ್ಲೇ ನಾವು ಮಾಡಿ ಕೊಟ್ಟಿದ್ದೋ. ಅವರು ಡ್ಯಾನ್ಸ್ ಮಾಡೋರು, ಹಾಡಾಡೋರು. ಅದರಿಂದ ನಾವು ಇಲಾಖೆಯಲ್ಲಿ ಇವ್ರು ಮಾಡಿ ಕೊಟ್ಟಿದ್ದೋ. ಇವರು ಚಿತ್ರ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬಂದಿಲ್ಲ, ರಕ್ತ ಬಂದಿದೆ ಅಂತ ಅನ್ಸುತ್ತೆ. ಇವರು ಭಾರಿ ಕಷ್ಟಪಟ್ಟಿದ್ದಾರೆ. ಈ ಚಿತ್ರ ತೆಗಿಬೇಕಾದ್ರೆ ಭಾರಿ ಕಷ್ಟಪಟ್ಟಿದ್ದಾರೆ. ಇದೆಂತ ಕಾರಣ, ನಾವು ಒಬ್ಬರು IGP ಇದ್ದಾರೆ, ಟಿ ಜಯಪ್ರಕಾಶ್ ಅಂತೇಳಿ. ಅವ್ರನ್ನ ನೆನೆಸ್ಕೋಬೇಕು ಅಂತೇಳಿ ನಾವು ಕಳೆದ ಅವ್ರ ಮನೆಗೆ ಹೋದೋ. ಅವರು ಬರ್ತೀವಿ ತಪ್ಪಿಕೊಂಡು ಕಾರಣಾಂತರಗಳಿಂದ ಅವರು ಚಿಕ್ಕಮಂಗ್ಳೂರು ಹೋಗಿ ಬಂದಿಲ್ಲ. ಇನ್ನು ಅಂದವೇ ಇದ್ದಾರೆ, ತಡವಾಗ್ಬೋದು.
ಮಾತಾಡಬೇಕು ಅಂತೇಳಿ ಅವ್ರ ಮನೆಗೆ ಹೋಗಿ ಪರ್ಮಿಷನ್ ಕೇಳಿದ್ರು. ಸುಕುಮಾರ್ ಇಬ್ಬರು ಬರ್ತೀವಿ ಪರ್ಮಿಷನ್ ಕೊಟ್ಟರು, ಕಾರಣಾಂತರಗಳಿಂದ ಬಂದಿಲ್ಲ. ಈ ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ನೀವು ತರಲ ಕೂತಿದ್ರ, ನಾವೆಲ್ಲ ಶುಭಾರೈಸಿ ಒಂದು ಜೈಕಾರ ಹೇಳುವ ಸುಕುಮಾರ್ಗೆ 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 ಈ ಹೇಳಿ ಈ ಚಿತ್ರ ಬಿಡುಗಡೆಯಾಗಿ ಯಶಸ್ಸು ಕಾಣಲಿ ಅಂತೇಳಿ ನಾನು ತುಂಬಾ ಕೇಳ್ಕೊತೇನೆ. ಚಿತ್ರದ ಯುವ ನಿರ್ದೇಶಕರಾದಂತಹ ರಾಜೇಶ್ ರಾಜ್ ಅವರು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಕನ್ನಡ ಪಾಪ ಬರಲ್ಲ, ಆದ್ರೂ ಕೂಡ ಕನ್ನಡ ಕಲ್ತ್ಬಿಟ್ಟು ಒಂದಿಷ್ಟು ಕನ್ನಡಗಳನ್ನ ಮಾತಾಡ್ತಾರೆ, ದಯವಿಟ್ಟು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಫಸ್ಟ್ ಥ್ಯಾಂಕ್ಸ್ ಮೈ ಪ್ರೊಡ್ಯೂಸರ್ಸ್, ನೈಸ್ ಕ್ಯಾರೆಕ್ಟರ್, novelist, artist, good artist. Total art technicians, thanks my artist. Partner, thanks. Thank you sir. Artist Dorimi, all artists, thanks. Thank you. ಒಳ್ಳೆಯದಾಗಿ ಸರ್, ಕೂಡ ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನ ಹಾರೈಸಿರುವಂತಹ ನಮ್ಮ ಕೃಷ್ಣಗೌಡ ಸರ್ಗೆ ಮತ್ತೆ ಮಿತ್ರ ಸರ್ಗೆ ಧನ್ಯವಾದಗಳು. ಹಾಗೆ ಶಂಕರ್ ಅಶ್ವಥ್ ಸರ್ಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಪ್ಲೇ ಮಾಡ್ಬೇಕು, ಒಂದು 3 ಸಾಂಗ್ ಇದೆ, ಅದನ್ನ ದಯವಿಟ್ಟು ಪ್ಲೇ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.